ಅಮ್ಮೋರೆ ನೀವೇನಿಲ್ಲಿ? ಅಲ್ಲ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ ಮಂತಕ್ಕೆ. ಯಾಕಮ್ಮವ್ರು ಹಿಂಗೆ ಬಂದ್ಬಿಟ್ಟಿದ್ದೀರಾ? ಅಲ್ಲಿ ಊರಾಗೆ ಈಕೆ ಭೀಮಕ್ಕನ ಮೊಮ್ಮಗಳು ಏನೋ ಹೊಲಕ್ಕೆ ಬಂದಿದ್ರಂತಲ್ಲ. ಪಾಪ ಅವಳಿಗೆ ಶೋಳು ಕಳೆದ್ಬಿಟ್ಟತ್ತೆ. ಅಲ್ಲಿ ಕೂತ್ಕೊಂಡು ಅವಳಿಗೆ ಅವಳಾಳ. ಅದಕ್ಕೆ ನಾನು ಕೇಳಿದೆ, ಅಯ್ಯೋ ನಿಮ್ಮ ಹೊಲಕ್ಕೆ ನಾವು ಕೆಲ್ಸಕ್ಕೆ ಹೋಗಿದ್ದು ಅಂದ್ರ. ಅದಕ್ಕೆಲ್ಲ ನನಗೆ ಗೊತ್ತಿಲ್ಲ ನಮ್ಮ ಹೊಲಕ್ಕೆ ಕೂಲಿಯರು ಬಂದಿರೋದು ಅಂದ್ಕೊಂಡು ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ನನಗೊಂದು ಮಾತಾಡಿಲ್ಲಲ್ಲ ಕೂಲಿಯರು ಬರ್ತಾರೆ ಅಂತ. ಅಡುಗೆ ಅದೆಲ್ಲ ಯಾರು ಮಾಡಿಕೊಟ್ರು ಉಣ್ಣೋಕ್ಕೆ? ಮಧ್ಯಾಹ್ನ ಊಟಕ್ಕೆ ಊಟ ಆತೆ ಎಲ್ಲರದು? ಓ ಅಮ್ಮರೇ, ನಿನ್ನೆನೇ ಹೇಳಿದ್ರು ಯಜಮಾನ್ರು. ಅವ್ರು ಯಾರು ನಿನ್ನೆ ಯಾರು ಬಂದದ್ದಿಲ್ಲ, ಇವತ್ತು ಹೆಂಗಂಗ ಎತ್ಲ ಬಂದ್ರಿ ಎಲ್ಲರೂ. ಇನ್ನೇನು ನಿಮಗೆ ಹೇಳೋದು, ಮತ್ತು ಊರಕ್ಕೆ ಬಂದರೆ ಟೈಮ್ ಆಕತ್ತಂತೇಳಿ ನಾನಿಲ್ಲಿ ನಾನು ಹೆಂಡ್ತಿಗೆ ಹೇಳಿ ಎಲ್ಲ ಅಡುಗೆ ಮಾಡಿಸಿ ಇಲ್ಲೇ ಎಲ್ಲ ಉಣ್ಣಕ್ಕೆ ಕೊಟ್ಟೆ. ಅಲ್ಲೇ ಊಟ ಆಯ್ತು ಎಲ್ಲರದು. ನಾನು ಅತ್ಲಾಗ ಬರಲಿಲ್ಲಲ್ಲ, ಹಂಗಾಗಿ ನಿಮಗೆ ಹೇಳೋಕ್ಕಾಗಲಿಲ್ಲ ಅಷ್ಟೇ. ಇಲ್ಲ ಕಣೆ, ನಾನೇ ಬರ್ಬೇಕಂತ ಬರಲಿಲ್ಲ. ಯಾರು ಕೂಲಿಯರಿಲ್ಲ ಏನಿಲ್ಲ. ಅಲ್ಲಿ ಈರುಳ್ಳಿ ಎಲ್ಲ ದೊಡ್ಡ ದೊಡ್ಡವ ಆಗಿದ್ದಾವೆ, ಕಳೆ ತೆಗ್ದಿಲ್ಲ ಏನಿಲ್ಲ, ಗಿಡಗಳು ನೋಡಿ ದೊಡ್ಡವಾಗಿದ್ದಾವೆ ಹಂಗೆ ಹಿಂಗೆ ಅಂತ ಇವನಲ್ಲಿ ನಿಂತ್ಕೊಂಡು ಈ ಕಿತ್ತಿಪ್ಪವನ್ನ ಕರೆಯೋಣ ಬಾ ಬಾ ಅಂತ. ಏನು ಜನನೇ ಸಿಗ್ತಿಲ್ಲ ಹಂಗೆ ಹಿಂಗೆ ಅಂತ ಒದ್ದಾಡ್ತಿದ್ನೆ. ಸುಮ್ಮನೆ ಮಂತೆಗೆ ಏನು ಕಾಲ ಕಳಿಯೋಣಂತ ಹಿಂಗೆ ಬಂದೆ ನೋಡಿ ಅಷ್ಟೇ. ಇಲ್ಲಾಂದ್ರೆ ನಾನು ಹಿಂಗೆ ಬರೋಳಾಗಿದ್ದರೆ ನಾನು ನಿನ್ನ ಜೊತೆಗೆ ಹೋಗೋಣ ಬಾ ಅಂತ ನಿನ್ನೂ ಕರ್ಕೊಂಬರ್ತಿದ್ದೆ ಕಣೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಏನು ತಾವು ಇಲ್ಲಿ? ಎಳೆ ಲೋಲಿ, ನೀನು ಅಂತ ಲೋಲಿಯಲ್ಲಿ ನೀನು ಭಾರಿ ಕುಣ್ಕಲ್ಗಿತ್ತಿ ಕಣೆ. ನೀನು ಕುಣ್ಕೊಂಡು ಮಾತಾಡ್ತಿರ್ತಿ ಹೆಂಗ್ಸ್ ನೀನು. ನಮ್ಮ ವಯಸ್ಸಾದಾರ ನೋಡಿರೆ ನಿನಗೆ ಹಂಗೆ ಅನಿಸ್ತತೇನ ಅಲ್ಲೇ? ಅಯ್ಯೋ ನನ್ನ ಮೈಗೆ ಸುಸ್ತು ಅಂದರೆ ಸುಸ್ತು ಕಣೆ. ನನಗೆ ಶಕ್ತಿನೇ ಇಲ್ಲ. ಡಾಕ್ಟ್ರು ನೀನು ಆರಾಮಾಗಿ ಮನೆಗೆ ಇರ್ಬೇಕಮ್ಮ, ಉಂಡ್ಕೊಂಡು ತಿಂದ್ಕೊಂಡು ಅಂತ ಹೇಳಿದ್ದಾರೆ. ಇವನು ಇದಾನಲ್ಲಿ ಇವನು ಹಾಲಾಗ್ತಾನೆ. ಇವನು ಅಂತಾನೆ ಇವನು ಪ್ರಬುದ್ಧ ಮುಳ್ಳೆ ಅಂತ ಅಂಬನು. ನನ್ನನ್ನು ಏನು ಹಂಗೆ ಕೊಟ್ಕೊಂಡು ಹೇಳ್ತೀನಿ ಹಂಗೆ ಓಡಿಸ್ಕೊಂಡು ಬರ್ತಾರ ಹಂಗೆ ಕರ್ಕೊಂಬಂದು ಬಿಟ್ಟ ಕಣೆ. ಇಲ್ಲಾಂದ್ರೆ ನಾನು ಬರ್ತಾನೆ ಇರಲಿಲ್ಲ ಗೊತ್ತೇ. ಏನು ಮಾಡೋಣ ಬಿಡತ್ಲಾಗೆ. ಅಯ್ಯೋ ತಿಪ್ಪು, ನೀನು ಯಾಕೆ ಅಷ್ಟು ಬೇಜಾರಾಗ್ತಿದೀಯಾ? ನಾವು ಹಿಂಗೆ ಸುಮ್ಮನೆ ತಮಾಷೆ ಕೇಳಿ ನಾವು ಹಿಂಗೆ ಅಡ್ಡಾಡ್ಕೊಂಡು ಹೋಗೋಣ, ಸ್ವಲ್ಪ ಸೊಪ್ಪು ಗಿಪ್ಪ ಏನನ್ನ ಸಿಗ್ತತೆ ಹಂಗೆ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲ ಕಣೆ, ನಾನು ಬರ್ಬೇಕಾದ್ರೆ ಸಂಜೆ ತಗೊಂಬರ್ತದಿಲ್ಲೇ. ಅದಕ್ಕೆ ಬೇರೆ ನೀನೊಬ್ಳು ಲಾಲ್ ಇಟ್ಕೊಂಬಂದೇನ ಮನೆಗೆ ಏನನ್ನ ಕಾಪ್ರ ಏನನ್ನ ಮಾಡ್ಕೊಂಬಿದ್ರೆ ಬಿಟ್ಟು ನೀನು ಇಲ್ಲಿ ಬೇರೆ ಅಡ್ಡಾಡ್ಕೊಂತ ಬಂದದಾಳೆ ಅವಳು. ಸೊ ಇಲ್ಲ ಯಾಕಕ್ಕ, ನಾವೇನು ಬರ್ತಿದ್ದಿಲ್ಲ. ಆಕೆ ಭೀಮಕ್ಕ ಮತ್ತು ಮೊಮ್ಮಗಳೇನೋ ಬಂದು ಇಲ್ಲಿ ಸೋಳು ಕಳ್ಸ್ಕೊಂಡು ಹೋದ್ಲಲ್ಲ ಅವಳಿಗೆ. ಅದಕ್ಕೆ ನಾವು ಈ ಕೂಲಿಯರ್ ನೀವು ಬರ್ತೀರಂತ ನನಗೂ ಗೊತ್ತದಿಲ್ಲ. ಅದಕ್ಕೆ ಹೆಂಗೆ ಅತ್ತ ಅಂತ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಮೂವರ ಜೊತೆ ಮಾತಾಡ್ಕೊಂತ ಬಂದ್ವಿ ಅಷ್ಟೇ. ಹೋಗ್ತಿದ್ದಾಗ ಈಗ ಮನೆಗೆ ನೀವು ಸಾಯಂಕಾಲಕ್ಕೆ ಬರ್ರಿ ಎಲ್ಲ ಮುಗಿಸ್ಕೊಂಡು. ಈಗ ಪರಮೇಶ್ ನಾನು ಮನೆಗೆ ಹೋಗ್ತೀನಿ, ಅದೇನು ನೋಡ್ಕೊಂಡು ಇದು ಮಾಡಪ್ಪ ನೀನು. ಹೆಂಗ ಇವರು ಹುಷಾರಾಗಿ ಕೆಲಸ ಮಾಡಿಸಪ್ಪ ನೀನು ಮುಂದೆ ನಿಂತಿದ್ದು. ಸರಿ ಮರೆ, ಆಯಿತು ಮಾಡಿಸ್ತೀನಿ ತಡ್ರಿ. ನೀವು ಮನೆಗೆ ಹೋಗಿರ್ರಿ, ಆಮೇಲೆ ನಾನು ಸಾಯಂಕಾಲ ಮನೆ ಹತ್ರಕ್ಕೆ ಬರ್ತೀನಿ.